ಹಲೋ ಫ್ರೆಂಡ್ಸ್, ಬನ್ನಿ ನಾವು ಮೈಸೂರು ನಗರದಲ್ಲಿ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಅದರ ಬಗ್ಗೆ ಒಂದು ಸುತ್ತು ನೋಡ್ಕೊಂಡು ಬರೋಣ. ಯಾರ್ಯಾರಿಗೆ ಹಣದ ಉಳಿತಾಯವನ್ನು ಮಾಡ್ಕೊಂಡಿದ್ದೀವಿ, ನಾವು ನಿವೇಶನಗಳ ಮೇಲೆ ಹಾಕಿ 2ರಷ್ಟು 3ರಷ್ಟು ಅಥವಾ ಅದಕ್ಕೂ ಹೆಚ್ಚು ಆದಾಯವನ್ನು ಗಳಿಸೋಣ 2-3 ವರ್ಷಗಳಲ್ಲಿ ಅಂತ ಇಷ್ಟಪಡ್ತಿದ್ರೆ ಅವರೆಲ್ಲ ಬನ್ನಿ. ಮತ್ತು ಸೈಟ್ನ ತಗೊಳ್ಳೋಣ ಮೈಸೂರಿನಲ್ಲಿ ಒಂದು ಮನೆ ಕಟ್ಟೋಣ ಅನ್ನೋರು ಮೈಸೂರಿನ ಮೂಡಾ ನಿವೇಶನಗಳನ್ನು ತೆಗೆದುಕೊಳ್ಳಿ. ಮೂಡಾದ ಹೆಸರನ್ನು ಈಗ ಬದಲಾಯಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ MDA ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ಬನ್ನಿ, ನಿಮಗೇನಾದರೂ ಬೇಕಾಗಿದ್ದರೆ ಮೂಲೆ ನಿವೇಶನ ಅಥವಾ ಮಧ್ಯಂತರ ನಿವೇಶನಗಳನ್ನು ಆದಷ್ಟು ಬೇಗ ನಿಮ್ಮ ಆದಾಯಕ್ಕೆ ತಕ್ಕಂತೆ ಅಥವಾ ನಿಮ್ಮ ಹತ್ರ ಯಾವುದಾದರೂ ಸೇವಿಂಗ್ಸ್ ಇಟ್ಟಿದ್ದರೆ ಮೈಸೂರು ನಗರದಲ್ಲಿ ಇರುವ ನಿವೇಶನಗಳ ಮೇಲೆ ತೊಡಗಿಸಿ. ಒಳ್ಳೆಯದಾಗಲಿ ಅಂತ ಒಂದು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಅಂತ ನನಗೂ ಸಹ ಖುಷಿ ಇದೆ. ಇದೇ ಮೊದಲ ಬಾರಿಗೆ 250 ಕೋಟಿ ಮೌಲ್ಯದ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳು 200 ನಿವೇಶನಗಳ ಹರಾಜನ್ನು ಮಾಡುತ್ತಿದೆ ನಮ್ಮ ಸರ್ಕಾರ. ಬನ್ನಿ, ಈ ಹರಾಜು ಎಲ್ಲೆಲ್ಲಿ ಇದೆ ಅಂತ ನೋಡ್ಕೊಂಡು ಬರೋಣ. ಮೈಸೂರಿನಲ್ಲಿರುವ ಶ್ರೀರಾಂಪುರ 3ನೇ ಹಂತ, ವಿಜಯನಗರದಲ್ಲಿರುವ 2ನೇ ಹಂತ, ವಿಜಯನಗರದಲ್ಲಿರುವ 3ನೇ ಹಂತ, ವಿಜಯನಗರದಲ್ಲಿರುವ 4ನೇ ಹಂತ, ಹೆಬ್ಬಾಳು 1ನೇ ಹಂತ, ಹೆಬ್ಬಾಳು 3ನೇ ಹಂತ, ದೇವನೂರು ಬಡಾವಣೆಯ 3ನೇ ಹಂತ ಹಾಗೂ ಕೆಸರೆ 3ನೇ ಹಂತ. ದಟ್ಟಗಳ್ಳಿ ಮತ್ತು ಸಾತಗಳ್ಳಿಯ ಮೂಲೆ ಹಾಗೂ ಮಧ್ಯಂತರ ನಿವೇಶನಗಳನ್ನು ಈ ಹರಾಜು ಮಾಡಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಇದಕ್ಕೆ ಸಂಬಂಧಪಟ್ಟ ನಿವೇಶನಗಳನ್ನು ಸಹ ಭಾಗಗಳಾಗಿ ವಿಂಗಡಿಸಿ ತಿಳಿಸಿದ್ದಾರೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿರುವ ಪ್ರತಿಷ್ಠಿತ ಬಡಾವಣೆಗಳಲ್ಲಿರುವ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳು ಯಾವ್ಯಾವುದಪ್ಪ, ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬರೋಣ ಅಲ್ವಾ. ಈ ನಿವೇಶನಗಳ ಈ ಹರಾಜು ಪ್ರಕಟಣೆಯನ್ನು ಹೊರಡಿಸಿದೆ 2025-2026 ದಿನಾಂಕ 25/7/2025 ಪ್ರಕಟಣೆ ಹೊರಡಿಸಲು ಉದ್ದೇಶಿಸಿರುವ ವಿವರಗಳು ಈ ಕೆಳಕಂಡಂತೆ ನಾನು ತಿಳಿಸಿಕೊಡುತ್ತೇನೆ. ಮೊದಲ ಬಾರಿಗೆ ಈ ನಿವೇಶನಗಳ ಹರಾಜು ಮೈಸೂರಿನಲ್ಲಿ ನಡೆಯುತ್ತಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಮೂಲೆ ಹಾಗೂ ಮಧ್ಯಂತರ ನಿವೇಶನಗಳಿವೆ. ಈಗ 200 ನಿವೇಶನಗಳ ಹರಾಜಿಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಈ 200 ನಿವೇಶನಗಳ ಮೌಲ್ಯ 250 ಕೋಟಿ ರೂಪಾಯಿಗಳಾಗಿದೆ. ಹಂತ ಹಂತವಾಗಿ ನಿವೇಶನಗಳನ್ನು ಹರಾಜು ಮಾಡಲಾಗುತ್ತದೆ ಎಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಇವರು ತಿಳಿಸಿದ್ದಾರೆ. ಬನ್ನಿ, ಈ ಹರಾಜು ಆರಂಭಿಸುವ ದಿನಾಂಕ 31 ಜುಲೈ 2025 ಭಾರತೀಯ ಕಾಲಮಾನ ಸಂಜೆ 6 ಗಂಟೆಯ ನಂತರವೆಂದು ಹೇಳಲಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ 1ರಿಂದ 50 ನಿವೇಶನಗಳನ್ನು ಮೊದಲು, ನಂತರ 51ರಿಂದ 100 ನಿವೇಶನಗಳನ್ನು ಎರಡನೆಯ ಬಾರಿಗೆ, 101ರಿಂದ 150 ನಿವೇಶನಗಳನ್ನು ಮೂರನೆಯ ಸಾರಿ, 151ರಿಂದ 200 ನಿವೇಶನಗಳನ್ನು ಕ್ರಮ ಸಂಖ್ಯೆಯ ಆಧಾರದ ಮೇಲೆ ಈ ಹರಾಜು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ಹರಾಜನ್ನು ಪ್ರಾರಂಭಿಸುವ ದಿನಾಂಕ 31 ಜುಲೈ 2025 ಸಂಜೆ 6 ಗಂಟೆಯ ನಂತರ ಎಂದು ತಿಳಿಸಿದ್ದಾರೆ. ಕ್ರಮ ಸಂಖ್ಯೆ 1ರಿಂದ 50ರವರೆಗೆ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರುವ ವ್ಯಕ್ತಿಗಳು 12/8/2025 ಭಾರತೀಯ ಕಾಲಮಾನ ಸಂಜೆ 5 ಗಂಟೆಯವರೆಗೆ ಮತ್ತು ಈ ಹರಾಜು ನೇರ ಬೀಡಿಂಗ್ ಆರಂಭಿಸುವ ದಿನಾಂಕ 16/8/2025 ಮಧ್ಯಾಹ್ನ 11 ಗಂಟೆಯಿಂದ ನೇರ ಬೀಟಿಂಗ್ ಅಂತಿಮಗೊಳ್ಳುವ ದಿನಾಂಕ 18/8/2025 ಸಂಜೆ 4 ಗಂಟೆಯವರೆಗೆ ಎಂದು ತಿಳಿಸಿದ್ದಾರೆ. ಡೆಲ್ಟಾ ಟೈಮ್ 5 ನಿಮಿಷವಾಗಿದೆ. ಕ್ರಮ ಸಂಖ್ಯೆ 51ರಿಂದ 100ರವರೆಗೆ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರುವ ವ್ಯಕ್ತಿಗಳು ವ್ಯಕ್ತಪಡಿಸುವ ಕೊನೆಯ ದಿನಾಂಕ 12/8/2025 ಭಾರತೀಯ ಕಾಲಮಾನ ಸಂಜೆ 5 ಗಂಟೆಯವರೆಗೆ. ಈ ಹರಾಜು ನೇರ ಬಿಡ್ಡಿಂಗ್ ಆರಂಭಿಸುವ ದಿನಾಂಕ 19/8/2025 ಭಾರತೀಯ ಕಾಲಮಾನ ಮಧ್ಯಾಹ್ನ 11 ಗಂಟೆಯಿಂದ
ನೇರ ಬಿಡ್ಡಿಂಗ್ ಅಂತಿಮಗೊಳ್ಳುವ ದಿನಾಂಕ 20/8/25 ಭಾರತೀಯ ಕಾಲಮಾನ ಸಂಜೆ 4 ಗಂಟೆಯವರೆಗೆ. ಡೆಲ್ಟಾ ಟೈಮ್ 5 ನಿಮಿಷ. ಕ್ರಮ ಸಂಖ್ಯೆ 101ರಿಂದ 150ರವರೆಗೆ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ವ್ಯಕ್ತಪಡಿಸುವ ಕೊನೆಯ ದಿನಾಂಕ 12/8/2025 ಭಾರತೀಯ ಕಾಲಮಾನ ಸಂಜೆ 5 ಗಂಟೆಯವರೆಗೆ ಮತ್ತು ಈ ಹರಾಜು ನೇರ ಬಿಡ್ಡಿಂಗ್ ಆರಂಭಿಸುವ ದಿನಾಂಕ 21/8/2025 ಭಾರತೀಯ ಕಾಲಮಾನ ಮಧ್ಯಾಹ್ನ 11 ಗಂಟೆಯಿಂದ ನೇರ ಬಿಡ್ಡಿಂಗ್ ಅಂತಿಮಗೊಳ್ಳುವ ದಿನಾಂಕ 22/8/2025 ಭಾರತೀಯ ಕಾಲಮಾನ ಸಂಜೆ 4 ಗಂಟೆಯವರೆಗೆ. ಡೆಲ್ಟಾ ಟೈಮ್ 5 ನಿಮಿಷ. ಕ್ರಮ ಸಂಖ್ಯೆ 151ರಿಂದ 200ರವರೆಗೆ ಈ ಹರಾಜಿನಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ವ್ಯಕ್ತಪಡಿಸಲು ಕೊನೆಯ ದಿನಾಂಕ 12/8/2025 ಭಾರತೀಯ ಕಾಲಮಾನ ಸಂಜೆ 5 ಗಂಟೆಯವರೆಗೆ ಮತ್ತು ಈ ಹರಾಜು ನೇರ ಬಿಡ್ಡಿಂಗ್ ಆರಂಭಿಸುವ ದಿನಾಂಕ 25/8/2025 ಭಾರತೀಯ ಕಾಲಮಾನ ಮಧ್ಯಾಹ್ನ 11 ಗಂಟೆಯಿಂದ ನೇರ ಬಿಡ್ಡಿಂಗ್ ಅಂತಿಮಗೊಳ್ಳುವ ದಿನಾಂಕ 26/8/2025 ಭಾರತೀಯ ಕಾಲಮಾನ ಸಂಜೆ 4 ಗಂಟೆಯವರೆಗೆ. ಡೆಲ್ಟಾ ಟೈಮ್ 5 ನಿಮಿಷವಾಗಿದೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮೊದಲು ಇನ್ಫಾರ್ಮೇಷನ್ ಬೇಕಾದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಮುಂದೆ ನೋಡೋಣ. ಕ್ರಮ ಸಂಖ್ಯೆ 1ರಿಂದ 200ರ ತನಕ ಎಲ್ಲಿ ಯಾವ್ಯಾವ ಥರ ನಿವೇಶನಗಳು ಇದೆ, ಅದರ ಕ್ರಮ ಸಂಖ್ಯೆ, ಬಡಾವಣೆಯ ಹೆಸರು, ನಿವೇಶನಗಳ ಸಂಖ್ಯೆ, ಮಧ್ಯಂತರ ಹಾಗೂ ಮೂಲೆ ನಿವೇಶನ, ರಸ್ತೆ, ಅಭಿಮುಖ ದಿಕ್ಕುಗಳು, ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ, ವಿಸ್ತೀರ್ಣಗಳು ಮತ್ತು ಅದಕ್ಕೆ ನಿಗದಿಪಡಿಸಿರುವಂತಹ ದರಗಳು, ನಿವೇಶನದ ಮೌಲ್ಯಗಳು, ಲಕ್ಷಗಳಲ್ಲಿದ್ದರೆ ಲಕ್ಷ, ಕೋಟಿಯಲ್ಲಿದ್ದರೆ ಕೋಟಿ, ಹೇಗೆ ಎಂದು ತಿಳಿದುಕೊಂಡು ಬರೋಣ. ಕ್ರಮ ಸಂಖ್ಯೆ 1ರಿಂದ 50ರ ತನಕ ಬಡಾವಣೆಯ ಹೆಸರುಗಳನ್ನು ನೋಡ್ಕೊಂಬರೋಣ. ನಂಜನಗೂಡು ಬಸವನಗುಡಿ ಬ್ಲಾಕ್, ನಾಚಹನಹಳ್ಳಿ ಕೊಪ್ಪಲೂರು 3ನೇ ಹಂತ ಡಿ ಬ್ಲಾಕ್, ಜೆ.ಪಿ. ನಗರ 1ನೇ ಹಂತ ಎಫ್ ಬ್ಲಾಕ್, ಶ್ರೀರಾಂಪುರ 3ನೇ ಹಂತ, ದಟ್ಟಗಳ್ಳಿ 3ನೇ ಹಂತ, ವಿಜಯನಗರ 4ನೇ ಹಂತ ಸೆಕೆಂಡ್ ಫೇಸ್, ವಿಜಯನಗರ 4ನೇ ಹಂತ 2ನೇ ಘಟ್ಟವೆಂದು ತಿಳಿಸಿದ್ದಾರೆ. ಕ್ರಮ ಸಂಖ್ಯೆ 51ರಿಂದ 100ರವರೆಗೆ ವಿಜಯನಗರ 4ನೇ ಹಂತ 2ನೇ ಘಟ್ಟ, ವಿಜಯನಗರ 3ನೇ ಹಂತ ಜಿ ಬ್ಲಾಕ್, ವಿಜಯನಗರ 4ನೇ ಹಂತ 2ನೇ ಫೇಸ್, ವಿಜಯನಗರ 3ನೇ ಹಂತ ಜಿ ಬ್ಲಾಕ್, ವಿಜಯನಗರ 2ನೇ ಹಂತ, ಹೆಬ್ಬಾಳು 1ನೇ ಹಂತ, ಹೆಬ್ಬಾಳು 3ನೇ ಹಂತ ಅಂತ ತಿಳಿಸ್ತಾರೆ. ಈಗ ನಾವು 101ರಿಂದ 150 ಕ್ರಮ ಸಂಖ್ಯೆಯನ್ನು ನೋಡ್ಕೊಂಬರೋಣ ಫ್ರೆಂಡ್. 101ರಿಂದ ಅಂದರೆ ಹೆಬ್ಬಾಳು 1ನೇ ಹಂತದಲ್ಲಿದೆ. ನಂತರ ದೇವನೂರು 3ನೇ ಹಂತ, ದೇವನೂರು 2ನೇ ಹಂತ 2ನೇ ಫೇಸ್, ಕೆಸರೆ 3ನೇ ಹಂತ ಅಂತ ತಿಳಿಸಿದ್ದಾರೆ. 151ರಿಂದ 200ರವರೆಗೆ ಇರುವಂತಹ ಕ್ರಮ ಸಂಖ್ಯೆಯನ್ನು ನಾವು ನೋಡೋಣ. ಕೆಸರೆ 3ನೇ ಹಂತ, ದಟ್ಟಗಳ್ಳಿ ಕೆ ಬ್ಲಾಕ್ ರಾಮಕೃಷ್ಣ ನಗರ, ದಟ್ಟಗಳ್ಳಿ 3ನೇ ಹಂತ 2ನೇ ಘಟ್ಟ, ಹಚ್ಚ ಸಾತಗಳ್ಳಿ ಬಿ ವಲಯ, ಸಾತಗಳ್ಳಿ 1ನೇ ಹಂತ ಎಂದು ಇವರು ತಿಳಿಸಿದ್ದಾರೆ. ಈ ಹರಾಜಿನಲ್ಲಿ ಷರತ್ತು ಮತ್ತು ನಿಯಮ ನಿಬಂಧನೆಗಳಿರುತ್ತದೆ. ಅದನ್ನು ಸರಿಯಾಗಿ ಓದಿಕೊಳ್ಳಿ. ವೆಬ್ಸೈಟ್ನಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಆಕ್ಷನ್ ಬಿಡಿಂಗ್ ಯೂಸರ್ ಮ್ಯಾನ್ಯುಯಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಸಂಪರ್ಕಿಸಬೇಕಾದ ಫೋನ್ ನಂಬರ್ಗಳು 08046010000 ಮತ್ತು 08068948777 ಎಂದು ತಿಳಿಸಿದ್ದಾರೆ. ನಿವೇಶನಗಳ ಸ್ಥಳದ
ಲೊಕೇಶನ್ಗಳು ಮತ್ತು ಅಭಿಮುಖ, ರಸ್ತೆ ಅಳತೆ ಇನ್ನಿತರ ಮಾಹಿತಿಗಾಗಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬೇಕಾದ ಅಭಿಯತರ ವಿವರಗಳು ಹೀಗಿವೆ. ವಲಯ ಕಚೇರಿ 1ರಲ್ಲಿ ನಂಜನಗೂಡು, ಬಸವನಗುಡಿ ಬ್ಲಾಕ್, ನಾಚನಹಳ್ಳಿ, ಕೊಪ್ಪಲೂರು 3ನೇ ಹಂತ, ಜೆ.ಪಿ. ನಗರ ಬಡಾವಣೆ, ಶ್ರೀರಾಂಪುರ 2ನೇ ಹಂತ ಮತ್ತು 3ನೇ ಹಂತ ಬಡಾವಣೆಯವರು ಶ್ರೀ ಕಾಂತರಾಜುಚಾರಿ ಎಸ್.ಇ. ಇವರ ಮೊಬೈಲ್ ನಂಬರ್ 8660240351. ವಲಯ ಕಚೇರಿ 3ರಲ್ಲಿ ಅಂದರೆ ವಿಜಯನಗರ 3ನೇ ಹಂತ ಮತ್ತು ವಿಜಯನಗರ 4ನೇ ಹಂತ ಬಡಾವಣೆಯ ನಿವೇಶನಗಳಿಗೆ ಶ್ರೀ ಕೆ.ಪಿ. ಸತೀಶ್ ಚಂದ್ರ ಮೊಬೈಲ್ ನಂಬರ್ 9480446452ನ ಸಂಪರ್ಕಿಸಿ. ವಲಯ ಕಚೇರಿ 4ರಲ್ಲಿ ಹೆಬ್ಬಾಳು 1ನೇ ಹಂತ, 2ನೇ ಹಂತ, 3ನೇ ಹಂತ ಹಾಗೂ ವಿಜಯನಗರ 2ನೇ ಹಂತ ಬಡಾವಣೆಯ ವಿಷಯವನ್ನು ತಿಳಿಯುವುದಕ್ಕಾಗಿ ಶ್ರೀಮತಿ ಪವಿತ್ರ ಆರ್ ರವರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 8197542740. ವಲಯ ಕಚೇರಿ 5ಬಿ ದೇವನೂರು 2ನೇ ಹಂತ 2ನೇ ಫೇಸ್ ಅನ್ನ ನಿವೇಶನಗಳ ವಿಷಯಕ್ಕಾಗಿ ಶ್ರೀ ಕೆ.ಪಿ. ಸತೀಶ್ ಚಂದ್ರ ರವರ ಮೊಬೈಲ್ ನಂಬರ್ 9480446452. ವಲಯ ಕಚೇರಿ 7ರಲ್ಲಿ ತಟ್ಟಗಳ್ಳಿ 2ನೇ ಹಂತ, ರಾಮಕೃಷ್ಣ ನಗರ ಎಲ್ ಬ್ಲಾಕ್ ಶ್ರೀಮತಿ ಪವಿತ್ರ ರವರನ್ನು ಸಂಪರ್ಕಿಸಿ. 8197542740. ವಲಯ ಕಚೇರಿ 8 ಸಾತಗಳ್ಳಿ 1ನೇ ಮತ್ತು ಸಾತಗಳ್ಳಿ ಬಿ ವಲಯ ಬಡಾವಣೆ ಶ್ರೀ ರಾಜಶೇಖರ್ ನವರ ಮೊಬೈಲ್ ನಂಬರ್ 9880929640. ಈ ಹರಾಜಿಗೆ ಸಂಬಂಧಿಸಿದ ಮಾಹಿತಿಗಳೆಲ್ಲವನ್ನು ಕೆಳಗಿನ ವೆಬ್ಸೈಟಲ್ಲಿ ನೋಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 082124 ಈ ಹರಾಜಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕೆಳಕಂಡಂತಹ ವೆಬ್ಸೈಟಲ್ಲಿ ನೋಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821242169 ಅನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬೇಕಾಗಿದೆ. ನಿಮಗೇನಾದರೂ ಪ್ರಾಪರ್ಟಿ ಮಾಡಬೇಕು, ಅದು ಯಾವ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಸಹ ಕೋರ್ಟು ಕಚೇರಿ ವಗೇರೆ ಕೇಸ್ಗಳಾಗಲಿ ಈ ನಿವೇಶನಗಳ ಮೇಲೆ ಇರಬಾರ್ದು, ಯಾವುದೇ ರೀತಿ ರಿಸ್ಕು ಈ ನಿವೇಶನದ ಮೇಲೆ ಇರಬಾರ್ದು ಅಂತ ಎಲ್ಲೇ ಇದ್ದರೂ ಸಹ ನಾವು ಸಮಾಧಾನವಾಗಿರಬೇಕು ಅಂದರೆ ಬನ್ನಿ ಫ್ರೆಂಡ್ಸ್, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರಿನಲ್ಲಿರುವ ಮೂಲೆ ಮತ್ತು ಮಧ್ಯಂತರ ನಿವೇಶನಗಳಿಗೆ ನೀವು ಸಹ ಭಾಗವಹಿಸಬಹುದು. ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತೆ ಅಂತ ತಿಳಿಸುತ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಇದರಿಂದ ಅಲ್ಪ ಸ್ವಲ್ಪನಾದರೂ ಸಹ ವಿಷಯನ ತಿಳಿಸಿದ್ದೀನಿ ಅಂತ ಸಮಾಧಾನ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.